ಏನಾದರೂ ಆಗು, ಆದರೆ ಮೊದಲು ಮಾನವನಾಗು. ಮಾನವೀಯತೆಗೆ ಯಾವುದೇ ಧರ್ಮದ ಅಗತ್ಯವಿಲ್ಲ. ಎಲ್ಲದಕ್ಕಿಂತ ಮಿಗಿಲಾದುದು ಮಾನವ ಧರ್ಮ. ಮಾನವೀಯತೆಯ ಪ್ರತೀಕವಾಗಿರುವ ತಬಸ್ಸುಮ್ ಎಂಬ ತ್ಯಾಗಮಯಿ ಮಹಿಳೆಯೊಬ್ಬರ ಕಥೆಯನ್ನ ನಾವಿಂದು ನಿಮ್ಮ ಮುಂದಿಡುತ್ತೇವೆ. ಇವರು ತಬಸ್ಸುಮ್. ಮಂಗಳೂರಿನ ಕಾಪಿಕಾಡ್ ಎಂಬಲ್ಲಿ ಯಾರೂ ಇಲ್ಲದ ಅನಾಥರಾದ HIV ಬಾಧಿತರಾದ ಹೆಣ್ಣು ಮಕ್ಕಳನ್ನ 15 ವರ್ಷಗಳಿಂದ ಸ್ನೇಹದೀಪ ಎಂಬ ಅನಾಥಾಲಯದಲ್ಲಿ ಸಾಕಿ ಸಲಹುತ್ತಿದ್ದಾರೆ. 14 ಹೆಣ್ಣು ಮಕ್ಕಳ ಸಹಿತ ಯಾವುದೇ ಧರ್ಮ ಜಾತಿಗಳ ಭೇದವಿಲ್ಲದೆ ತನ್ನ ಸ್ವಂತ ಮಕ್ಕಳಂತೆ ಬೆಳೆಸುತ್ತಿರುವ ಪ್ರಸ್ತುತ ಅನಾಥಾಲಯದಲ್ಲಿ ಇದೀಗ 26 ಹೆಣ್ಣು ಮಕ್ಕಳು ಒಂದೇ ಕುಟುಂಬವಾಗಿ ಸಂತೋಷದಲ್ಲಿದ್ದಾರೆ. 15 ವರ್ಷಗಳ ಹಿಂದೆ ತಬಸ್ಸುಮ್ ರವರ ಜೀವನದಲ್ಲಿ ನಡೆದ ಒಂದು ಕಹಿ ಘಟನೆಯು ಈ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿತು. ಅದೇನೆಂದ್ರೆ, ತಬಸ್ಸುಮ್ ರವರ ಬಾಲ್ಯಕಾಲದಲ್ಲಿ ಜೊತೆಯಾಗಿದ್ದ ಆಪ್ತ ಸ್ನೇಹಿತೆಯು HIV ಪೀಡಿತಳಾಗಿ ಅಸುನೀಗ್ತಾರೆ. ನಮಗೂ ಈ ಸೋಂಕು ತಗುಲಿತೆಂಬ ಭೀತಿಯಿಂದ ಅವಳ ಕುಟುಂಬದವರು ಆ ಸ್ನೇಹಿತೆಗೆ ಹುಟ್ಟಿದ್ದ ಹೆಣ್ಣು ಮಗಳನ್ನ ದೂರ ಮಾಡ್ತಾರೆ. ತನ್ನ ಸ್ನೇಹಿತೆ ಅನುಭವಿಸುತ್ತಿದ್ದ ಮಾನಸಿಕ ಹಿಂಸೆಯನ್ನ ಕಣ್ಣಾರೆ ಕಂಡಿದ್ದ ತಬಸ್ಸುಮ್ ರವರು ಆ ಕ್ಷಣದಲ್ಲೇ ಮಹತ್ವದ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಇನ್ಮುಂದೆ ಈ ಹೆಣ್ಣು ಮಗಳನ್ನ ನಾನೇ ನೋಡಿಕೊಳ್ತೇನೆ. ನನ್ನ ಉಸಿರಿರುವವರೆಗೂ ಈ ಮಗುವನ್ನ ಅನಾಥೆಯಾಗೋದಕ್ಕೆ ನಾನು ಸಮ್ಮತಿಸೋದಿಲ್ಲ ಎಂದು ಪಣ ತೊಡ್ತಾರೆ. ಆದರೆ ಬಡತನದಲ್ಲಿ ತನ್ನ ಕುಟುಂಬ, ಹೆಣ್ಣು ಮಕ್ಕಳನ್ನ ಕಟ್ಟುಪಾಡುಗಳಲ್ಲಿ ಬಂದಿಯಾಗಿಸುತ್ತಿದ್ದ ತನ್ನ ಸುತ್ತಲಿನ ಸಮಾಜ, ಇವೆಲ್ಲವೂ ತಬಸ್ಸುಮ್ರಿಗೆ ಬೃಹತ್ ಸವಾಲುಗಳಾಗಿ ಪರಿಣಮಿಸಿತ್ತು. ತನ್ನ ತಂದೆಯವರು ಮಾತ್ರ ತಬಸ್ಸುಮ್ ರವರಲ್ಲಿ ವಿಶ್ವಾಸವಿರಿಸಿ ಅವರ ಜೊತೆ ನಿಂತು ಅವರಿಂದಾಗುವ ಎಲ್ಲ ನೆರವನ್ನ ನೀಡಿದ್ರು. ಹಾಗೆ ಒಂದು ಹೆಣ್ಣು ಮಗುವಿನ ಜವಾಬ್ದಾರಿಯನ್ನ ವಹಿಸಿಕೊಂಡ ಅಲ್ಪ ದಿನಗಳಲ್ಲಿಯೇ ಇನ್ನೂ ಕೆಲವು HIV ಸೋಂಕಿತ ಅನಾಥ ಹೆಣ್ಣು ಮಕ್ಕಳು ತಬಸ್ಸುಮ್ರನ್ನ ಹುಡುಕಿಕೊಂಡು ಬಂದರು. ಅವರನ್ನ ನೋಡಿಕೊಳ್ಳುವಷ್ಟು ತಾನು ಅಸಮರ್ಥಳಾಗಿದ್ರು ಅವರಲ್ಲಿ ಇಲ್ಲ ಎನ್ನಲಾಗದೆ ಎಲ್ಲರನ್ನ ಸ್ವೀಕರಿಸಿಕೊಂಡ್ರು. ಮುಂದೆ 2010ರಲ್ಲಿ HIV ಸೋಂಕಿತ ಅನಾಥ ಹೆಣ್ಣು ಮಕ್ಕಳಿಗಾಗಿಯೇ ಬಾಡಿಗೆ ಮನೆಯೊಂದರಲ್ಲಿ ಸ್ನೇಹದೀಪ ಎಂಬ ಅನಾಥಾಲಯವನ್ನ ಪ್ರಾರಂಭಿಸಿದ್ರು. ಸ್ನೇಹದೀಪ ಅನಾಥಾಲಯದಲ್ಲಿ ಸೇರ್ತಿದ್ದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಹಿಂದೆಯೂ ಒಂದೊಂದು ಹೃದಯ ವಿದ್ರಾವಕ ಕಥೆಗಳಿದ್ವು. ಕೆಲವು ಮಕ್ಕಳು ಆಸ್ಪತ್ರೆಯಲ್ಲಿ ಬಿಟ್ಟು ಹೋದ ಸ್ಥಿತಿಯಲ್ಲಿ, ಕೆಲವು ಮಕ್ಕಳು ಕಸದ ತೊಟ್ಟಿಗಳಲ್ಲಿ, ಇನ್ನೂ ಕೆಲವು ಮಕ್ಕಳು ಅತ್ಯಾಚಾರಗೆಲ್ಪಟ್ಟ, ಹೀಗೆ 10 ಹಲವು ಹಿನ್ನೆಲೆಗಳಿರುವ ಮಕ್ಕಳು. ಎಲ್ಲರಿಗೂ ಸರಿಯಾದ ಆಹಾರ, ವಸತಿ, ಔಷಧಿಗಳನ್ನ ಒದಗಿಸುವುದರ ಜೊತೆಗೆ ಶಿಕ್ಷಣವನ್ನ ನೀಡುತ್ತಾ, ಅವರು ಯಾವುದೇ ಖಿನ್ನತೆಗೆ ಒಳಗಾಗದಂತೆ ಮನೋರಂಜನೆಯನ್ನ ನೀಡುತ್ತಾ, ಅವರ ಜೊತೆಯಲ್ಲಿ ಹೆಚ್ಚಿನ ಸಮಯವನ್ನ ಕಳೆಯುತ್ತಾ ತನ್ನ ಮಕ್ಕಳಂತೆಯೇ ತಬಸ್ಸುಮ್ ರವರು ಅವರನ್ನ ನೋಡಿಕೊಳ್ತಾ ಇದ್ರು. 15 ವರ್ಷಗಳು ಕಳೆದ್ರು. ಈಗಲೂ ಬಾಡಿಗೆ ಮನೆಯಲ್ಲಿಯೇ ನೆಲೆಯಲ್ಲಿರುವ ಸ್ನೇಹದೀಪ ಸಂಸ್ಥೆಗೆ ಇದುವರೆಗೂ ಸರ್ಕಾರದ ಯಾವುದೇ ರೀತಿಯ ಅನುದಾನವೂ ದೊರೆತಿಲ್ಲ. ಮಕ್ಕಳಿಗೆ ಬೇಕಾಗುವ ಔಷಧಿ, ಆಹಾರ, ವಸತಿ ಎಲ್ಲವೂ ದಾನಿಗಳ ನೆರವಿನಿಂದಲೇ ಭರಿಸುತ್ತಾ ಆಶ್ರಮವು ದಿನದೂಡುತ್ತಾ ಬಂದಿದೆ ಎನ್ನುತ್ತಾ ದಾನಿಗಳಿಗೆ ತಬಸ್ಸುಮ್ ಕೃತಜ್ಞತೆಯನ್ನ ಸಲ್ಲಿಸುತ್ತಾರೆ. 15 ವರ್ಷಗಳಲ್ಲಿ ಇಷ್ಟರವರೆಗೂ 60ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಇಲ್ಲಿ ಬೆಳೆದಿದ್ದಾರೆ. ಹಲವಾರು ಕಾಯಿಲೆಯಿಂದ ಮುಕ್ತಿ ಲಭಿಸಿ ಇಂದು ಸಮಾಜದಲ್ಲಿ ಎಲ್ಲರಂತೆ ಜೀವಿಸುತ್ತಿದ್ದಾರೆ. ಕೆಲವು ಹೆಣ್ಣು ಮಕ್ಕಳು ಮದುವೆಯಾಗಿ ಸುಖ ಬಾಳ್ವೆಯನ್ನು ನಡೆಸುತ್ತಿದ್ದಾರೆ. ಆದರೆ 19ರಷ್ಟು ಮಕ್ಕಳು HIV ಉಲ್ಬಣಗೊಂಡು ಮೃತಪಟ್ಟ ಘಟನೆಯನ್ನು ಸಹ ಬಹಳ ದುಃಖದಿಂದ ತಬಸ್ಸುಮ್ ನೆನೆಸಿಕೊಳ್ತಾರೆ. ತಬಸ್ಸುಮ್ ರವರ ಈ ಮಾದರಿಯುತ ಸೇವೆಗೆ ಹಲವು ಪ್ರಶಸ್ತಿ, ಪುರಸ್ಕಾರಗಳು ಲಭಿಸಿವೆ. ಆದರೆ ಈ ಪ್ರಶಸ್ತಿಗಳು ಯಾವುದನ್ನು ನಾನು ಲೋಕಮಾನ್ಯಕ್ಕಾಗಿ ಸ್ವೀಕರಿಸಿಲ್ಲ ಹೊರತು ಇಂತಹ ಸೇವೆಗಳು ಇತರರಿಗೂ ಮಾದರಿಯಾಗಬೇಕೆಂಬ ಉದ್ದೇಶದಿಂದ ಮಾತ್ರ ಸ್ವೀಕರಿಸುತ್ತೇನೆ ಎಂದು ತಬಸ್ಸುಮ್ ರವರು ಯಾವಾಗಲೂ ಹೇಳ್ತಿರ್ತಾರೆ. ಸಮಾಜದಿಂದ ದೂರವಿರಿಸಲ್ಪಟ್ಟು ಯಾತನೆ ಅನುಭವಿಸುವ HIV ಸೋಂಕಿತ ಹೆಣ್ಣು ಮಕ್ಕಳಿಗಾಗಿ ಮಿಡಿಯುತ್ತಾ ತನ್ನ ಜೀವನದುದ್ದಕ್ಕೂ ಅವರಿಗಾಗಿ ನಿಸ್ವಾರ್ಥ ಸೇವೆಗೈತಿರುವ ತಬಸ್ಸುಮ್ ರವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.